ಬೆಂಗಳೂರಿನ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರಟಗೆರೆ ತಾಲೂಕಿನ 3 ಸರ್ಕಾರಿ ಶಾಲೆಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆ ಮಾಡಲಾಯಿತು. ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಜೊತೆಗೆ ರೋಟರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉತ್ತಮ ಭವಿಷ್ಯಕ್ಕಾಗಿ ಪ್ರತಿ ವರ್ಷವೂ ಈ ಮಹತ್ವದ ಯೋಜನೆ ನಡೆಸ್ತಾ ಬಂದಿದ್ದೇವೆ. ನಮ್ಮಲ್ಲಿ ಅನೇಕ ದಾನಿಗಳಿದ್ದಾರೆ. ಅದನ್ನ ಸರಿಯಾಗಿ ನಿಭಾಯಿಸುವ ಜನರ ಕೊರತೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಈ ಮಹತ್ವದ ಕಾರ್ಯವನ್ನ ಮಾಡ್ತಿದ್ದೇವೆ ಅಂತ ವಾಸವಿ ಅನ್ನದಾನ ಟ್ರಸ್ಟ್ ಮಾನಂದಿ ರಮೇಶ್ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಹಂಚಿಹಳ್ಳಿ, ಬೋಡಬಂಡಿನಹಳ್ಳಿ ಸರ್ಕಾರಿ ಶಾಲೆ ಹಾಗೂ ಪಟ್ಟಣದ ಗೌರಿ ನಿಲಯ ಸರ್ಕಾರಿ ಶಾಲೆಯ ಸಾವಿರಾರು ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಶಾಲೆಯ ಪ್ರಾರಂಭ ದಿನಗಳಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ನೋಟ್ಬುಕ್, ಲೇಖನ ಸಾಮಗ್ರಿಗಳು, ಬ್ಯಾಗ್, ಬೆಡ್ಶೀಟ್ ಇನ್ನು ಅನೇಕ ಸೇವೆಗಳಾದ ವಿದ್ಯಾದಾನದ ಜೊತೆ ಆಸ್ಪತ್ರೆಯ ರೋಗಿಗಳಿಗೆ ಅನ್ನದಾನ, ಬಡ ರೋಗಿಗಳಿಗೆ ಔಷಧಿಗಳ ನೆರವು ಮಾಡ್ತಾ ಬಂದಿರುವ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಬೆಂಗಳೂರು ಇವರು ಇನ್ನಷ್ಟು ಬಡ ಕುಟುಂಬಗಳಿಗೆ ಸಹಾಯ ಮಾಡಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಕೊರಟಗೆರೆಯ ವಾಸವಿ ಯೋಜನಾ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಟೆಕ್ಸ್ಟೈಲ್ ಮಾಲೀಕರಾದ ದರ್ಶನ್ ತಿಳಿಸಿದರು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿಯೇ ಈ ಒಂದು ಸರ್ಕಾರದ ಉದ್ಯೋಗಗಳನ್ನ ನೀವೆಲ್ಲರೂ ನಾಡಿನ ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ಕೀರ್ತಿ ತರುವ ಹಾಗೆ ಉನ್ನತ ಶಿಕ್ಷಣವನ್ನ ಪಡೆದು ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಂದಿರಿಗೆ ಒಳ್ಳೆಯ ಹೆಸರನ್ನ ತನ್ನಿ ಅಂತ ವಿದ್ಯಾರ್ಥಿಗಳಿಗೆ ಹಾರೈಸಿದ್ದಾರೆ ತಾಲೂಕು ದಂಡಾಧಿಕಾರಿ ಮಂಜುನಾಥ್, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪತಿ ಸೀತಾರಾಮಯ್ಯ, ರಮೇಶ್, ಬಾಲರಾಜು, ವಿಜಯಕುಮಾರ್, ರೋಟರಿ ರಾಮು, ನಾಗರಾಜು, ನಾಗಶಯನ, ರಿತು ಜಿ, ನಿರ್ಮಿತ್ ನಾಗ, ಹೇಮಂತ್, ಶಿವಶಂಕರ್, ಸಾಗರ್, ದಿನೇಶ್, ರಮೇಶ್ ಸೇರಿದಂತೆ ಸರ್ಕಾರಿ ಶಾಲೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ನಮಸ್ಕಾರ, ನನ್ನ ಪತಿ ಸೀತಾರಾಮಯ್ಯ, ಬ್ಯಾಂಗ್ಳೂರು, ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಪ್ರೆಸಿಡೆಂಟು. ಮುಂದಿನ ಎಲ್ಲ ನಮ್ಮ ಇವರು ಟ್ರಸ್ಟಿಯವರ ಇವ್ರು ಮಾತಾಡ್ತಾರೆ. ಇಲ್ಲ ಸರ್, ನಮ್ಮ ಸಬ್ಜೆಕ್ಟ್ ಏನಪ್ಪ ಅಂದರೆ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗ್ತಾರಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರಲ್ಲ, ಅವ್ರು ಫುಡ್ ಕೊಡ್ತಾರೆ. ನಾವು ಅಟೆಂಡೆನ್ಸ್ ಕೊಡ್ತಾಯಿದ್ದೀವಿ ಸರ್. ವಾರ್ಡ್ನಾಗ ಟೋಕನ್ ಕೊಟ್ಟು ಟೋಕನ್ ಫ್ರೀ ಮೀಲ್ಸ್ ಕೊಡ್ತಾಯಿದ್ದೀವಿ. 9 ಇಯರ್ಸಿಂದ ಮಾಡ್ತಾಯಿದ್ದೀವಿ. ಈ 12 lakhs ಸಾರಿ ಯಾವ ಹಾಸ್ಪಿಟಲ್ಗೆ ಫುಡ್ ಕೊಡ್ತಿದ್ದೀರಾ ಸರ್? ವಿಕ್ಟೋರಿಯಾ ಹಾಸ್ಪಿಟಲ್, ಜಯದೇವ, ಕೋಲಾರ, ಚಿಂತಾಮಣಿ ಕಳೆದ 9 ವರ್ಷದಿಂದ ಕೊಡ್ತಾ ಇದ್ದೀರಾ? 9 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ನಾವು ವಾರ್ಡ್ನಾಗ ಟೋಕನ್ ಕೊಡ್ತೀವಿ. ಟೋಕನ್ ಅವರಿಗೆ ಫ್ರೀ ಮೀಲ್ಸ್ ಕೊಡ್ತೀರಾ? ಹೌದು ಸರ್, ಮಿಡ್ ಡೇ ಮೀಲ್ಸ್ ಮಾತ್ರ. ಅದ್ರ ಜೊತೆ ಈಗ ಏನು ಹಾಸ್ಪಿಟಲ್ದು ಮಾಡ್ತಾ ಇದ್ದೀರಾ, ಮತ್ತೆ ಅದ್ರ ಜೊತೆ ಮಕ್ಕಳದು ಕೂಡ ಮಾಡ್ತಾ ಇದ್ದೀರಾ? ಶಾಲಾ ಮಕ್ಕಳಿಗೆ ಬುಕ್ಸ್ ಕೊಡ್ತಾ ಇದ್ದೀವಿ. ಸ್ಟೇಷನರಿ ಕೊಡ್ತೀವಿ. ಮೆಡಿಕಲ್ ಅಸಿಸ್ಟೆನ್ಸು ಕೊಡ್ತೀವಿ ನಾವು ಅಲ್ಲಿ. ಬಡವರಿಗೆ ಮೆಡಿಕಲ್ ಅಸಿಸ್ಟೆನ್ಸ್ ಕೂಡ ಕೊಡ್ತೀರಾ? ತಮ್ಮ ಹೆಸರು ಸರ್? ಪತಿ ಸೀತಾರಾಮಯ್ಯ, ಡಾಕ್ಟರ್ ಪತಿ. ಡಾಕ್ಟರೇಟ್ ಬಂದಿದೆ ಲಾಸ್ಟ್ ಇಯರ್ ನಮಗೆ. ಥ್ಯಾಂಕ್ ಯು. ನಮಸ್ತೆ, ನಾವು ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಬೆಂಗಳೂರು ವತಿಯಿಂದ ಬಂದಿದ್ವಿ. ನಮ್ಮ ಮೇಯ್ನ್ ಆಬ್ಜೆಕ್ಟ್ಸ್ ಬಂದು ಅನ್ನದಾನ, ವಿದ್ಯಾದಾನ, ವೈದ್ಯದಾನ. ಆ ವಿದ್ಯಾದಾನದಲ್ಲಿ ಇವತ್ತೊಂದು ನಾವು ಈ ಕೊರಟಗೆರೆ ತಾಲೂಕಲ್ಲಿ ಈ ಗ್ರಾಮದಲ್ಲಿ ಕೆಲವು ರಿಕಗ್ನೈಸ್ಡ್ ಸ್ಕೂಲ್ಸಿಂದ ಬಡ ಮಕ್ಕಳಿಗೆ ನೋಟ್ಬುಕ್ಸು ಮತ್ತು ಅದಕ್ಕೆ ಬೇಕಾಗಿರೋ ಜಾಮೆಟ್ರಿ ಬಾಕ್ಸು ಇದೆಲ್ಲ ನಾವು ಕೊಡ್ತಾಯಿದ್ದೀವಿ. ಸ್ಟೇಷನರಿ ಐಟಮ್ಸ್ ಎಲ್ಲ ಕೊಡ್ತಾಯಿದ್ದೀವಿ. ಮೇಯ್ನ್ ನಮ್ಮ ಉದ್ದೇಶ ಏನಂದರೆ 2016ರಿಂದ ನಮ್ಮ ಟ್ರಸ್ಟು ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ನಾವು 23 ಲಕ್ಷ ಜನಕ್ಕೆ ಊಟ ಬಡಿಸಿದ್ವಿ. ಯಾರಿಗಪ್ಪ ಅಂತಂದರೆ ನಾವು ವಿಕ್ಟೋರಿಯಾ ಹಾಸ್ಪಿಟ್ಲು ಮತ್ತು ಜಯದೇವ ಹಾಸ್ಪಿಟಲ್ ಪೇಷಂಟ್ಸ್ ನೋಡ್ಕೊಳ್ಳೋ ಬಡವರಿಗೆ ನಾವು ಊಟ ಬಡಿಸ್ತಾ ಇದ್ದೀವಿ. ಅದೇ ಅಲ್ಲದೆ ಪ್ಲಸ್ ಇದು ವಿದ್ಯಾದಾನ ಪ್ಲಸ್ ವೈದ್ಯದಾನ. ಕೆಲವರು ಆ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿದ್ರು ಅವರಿಗೆ ಕೆಲವು ಮೆಡಿಕಲ್ ಅಸಿಸ್ಟೆನ್ಸ್ ಬೇಕಾಗುತ್ತೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಅಂಥವ್ರನ್ನ ನಮ್ಮ ಡಾಕ್ಟರ್ಸ್ ನಮಗೆ ರೆಕಮೆಂಡ್ ಮಾಡ್ತಾರೆ, ಇಂಥವರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕು ನಿಮ್ಮ ಟ್ರಸ್ಟಿಂದ ನಮ್ಗೆ ರಿಕ್ವೆಸ್ಟ್ ಮಾಡಿದಾಗ ಆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ದೀವಿ. ನಾವು ಏನಕ್ಕೆ ಅಂದರೆ ಇದೆಲ್ಲ ಪೂರ್ತಿ ನಮ್ಮ ಡೊನೇಷನ್ಸಿಂದನೇ ಮಾಡ್ತಾ ಇದ್ದೀವಿ. ನಮ್ಮದು ATG ಎಕ್ಸಾಮ್ಷನ್ ಇದೆ, ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಷನ್ ಇದೆ, ಎಲ್ಲ ರಿಕಗ್ನೈಸ್ಡ್ ಆಗಿದೆ.
ಎಲ್ಲ ಫುಡ್ ಲೈಸೆನ್ಸ್ ಇದೆ. ನಮ್ಮದೇ ಒಂದು ಸಪ್ರೇಟಾಗಿ ಕಿಚನ್ ಮಾಡ್ಕೊಂಡಿದ್ವಿ, ಸೆಂಟ್ರಲೈಸ್ ಕಿಚನ್ ಅಂತ ವಿವಿಪುರಮಲ್ಲಿ ಮಾಡಿದ್ದೀವಿ. ಅಲ್ಲಿಂದ ನಾವು ಊಟ ಎಲ್ಲ ತಯಾರಿ ಮಾಡಿ ಅಲ್ಲಿ ಎಲ್ಲರಿಗೂ ಬಡಿಸ್ತಾ ಇದ್ದೀವಿ. ಮೇಯ್ನ್ ಆಬ್ಜೆಕ್ಟ್ಸ್ ಬಂದು ನಮ್ಮ 3 ಆಬ್ಜೆಕ್ಟ್ಸು. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಅನ್ನದಾನ ಮತ್ತು ವಿದ್ಯಾದಾನ ಮತ್ತು ವೈದ್ಯದಾನ. ಅನ್ನಂ ವಿದ್ಯಾದಾನ ವೈದ್ಯದಾನ. ಥ್ಯಾಂಕ್ ಯು ಸರ್. ಜೈ ವಾಸವಿ. ಈ ದಿನ ನನಗೆ ಖುಷಿ ಆಗ್ತಾಯಿದೆ. ಏನಕ್ಕೆಂದರೆ ಗೌರ್ಮೆಂಟ್ ಸ್ಕೂಲು ಐಡೆಂಟಿಫೈ ಮಾಡಿ ವಾಸವಿ ಅನ್ನದಾನ ಟ್ರಸ್ಟು ಹಾಗೆ ವಾಸವಿ ಜನಸಂಘ ಎಲ್ಲ ಕೈ ಜೋಡಿಸಿ ನಮ್ಮೂರಿಗೆ ಬಂದು ಎಷ್ಟೋ ಬಡ ಮಕ್ಕಳಿಗೆ ಯೂಸ್ ಆಗಬೇಕು ಅಂತೇಳಿ ಅವ್ರಿಗೆ ಬುಕ್ಕು, ಸ್ಟೇಷ್ನರೀಸು, ಆಮೇಲೆ ಬ್ಯಾಗ್ಸು, ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೋ ಅವ್ರಿಗೊಂಥರ ಎನ್ಕರೇಜ್ ಮಾಡಿ ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಾವು 600ಕ್ಕೆ 580 ತೆಗೆದಿದ್ದಾರೆ. 580 ಪ್ರೈವೇಟ್ ಸ್ಕೂಲೆಲ್ಲ ತೆಗೆ ಕಷ್ಟ ಬೀಳ್ತಾ ಇದ್ದಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಮುಂದೆ ಬರಬೇಕು. ಇದೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಯಾವುದಕ್ಕೂ ಕಡಿಮೆ ಇಲ್ಲ. ನಾವು ಹಾಗಾಗಿ ಬಡ ಮಕ್ಕಳಿಗೆ ಎಲ್ಲೆಲ್ಲಿದ್ದಾರೋ ಸುಮಾರು 3000ರಿಂದ 4000 ಜನಕ್ಕೆ ಇಷ್ಟು ವರ್ಷದಿಂದ ಮಾಡಿದ್ದೀವಿ. ಅವ್ರಿಗೆಲ್ಲ ಬಡ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದೀವಿ. ಹಾಗೆ ಕೊರಟಗೆರೆಯಲ್ಲಿ ಡಯಾಲಿಸಿಸ್ ಸೆಂಟರ್ ಮಾಡಬೇಕಂತ ಇದ್ದಾರೆ. ಅದು ಬಡವರಿಗೆ ಮಾತ್ರ. ಸಿದ್ಧರಬೆಟ್ಟ ಸ್ವಾಮೀಜಿ ರೋಟ್ರಿ ಕಡೆಯಿಂದ ಅದೊಂದು ಹೆಲ್ಪ್ ಆಗುತ್ತೆ. ಅದು ಫ್ರೀ ಕಾನ್ಸೆಪ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅದು ಮುಂದಕ್ಕೆ ಹೇಳ್ತಾರೆ ನಿಮಗೆ ಹೇಗೆ ಅಂತ. ಸದ್ಯಕ್ಕೆ ಇಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ಬೆಂಗಳೂರಿಂದ ಯಾರು ಕೈ ಜೋಡಿಸಿದ್ದಾರೆ ನಮಗೆಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದೀನಿ. ಸರ್, ಇನ್ನೊಂದು ರಾಜ್ಯದ ತುಂಬಾ ಈ ಬಡ ಮಕ್ಕಳಿಗೆ ಆಯ್ಕೆ ಮಾಡ್ತಕ್ಕಂಥದ್ದು ಅಥವಾ ಬಡ ರೋಗಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ ಇವರು. ರಾಜ್ಯದಲ್ಲಿ ಎಷ್ಟು ಜನ ಮಕ್ಕಳಿಗೆ ಏನಾದರೂ ಕೊಡ್ತಿರ್ತಕ್ಕಂಥದ್ದು ಈ ಸರ್ಕಾರಿ ಶಾಲೆಗಳಲ್ಲಿ? ಇವ್ರದ್ದು ಕಾನ್ಸೆಪ್ಟ್ ಬಂದು ಆಲ್ ಓವರ್ ಕರ್ನಾಟಕ ಇದೆ ಸರ್. ಇದೇ ಸ್ಕೂಲ್ ಅಂತೆಲ್ಲ ಎಲ್ಲಿ ಬಡ ಮಕ್ಕಳು ಇರ್ತಾರೋ ಅಲ್ಲಿ ಐಡೆಂಟಿಫೈ ಮಾಡಿ ಅವರು ಖುದ್ದಾಗಿ ಬರ್ತಾರೆ ಇಲ್ಲಿಗೆ. BO ಹತ್ರ ಮಾತಾಡಿ ಲಿಸ್ಟ್ ತಗೊಂಡು ಅವ್ರು ವೆರಿಫೈ ಮಾಡಿ ಆಮೇಲೆ ಆ ಸ್ಕೂಲ್ಗೆ ಹೋಗ್ಬೇಕಾ ಬೇಡ ಅಂತೇಳಿ ಆ ಗ್ರಾಮದಲ್ಲಿ ಯಾರಿದ್ದಾರೋ ಅವ್ರನ್ನ ಐಡೆಂಟಿಫೈ ಮಾಡಿ ನಮ್ಮೂರನ್ನ ನನ್ನೂ ರಾಮು ಸರ್ ನಂಬಿ ಅವ್ರು ನಾವು ಕರೆಕ್ಟಾಗಿ ಕೊಟ್ಟಿದ್ದಕ್ಕೆ ಅವ್ರು ನಮ್ಮೂರನ್ನ ಆಯ್ಕೆ ಮಾಡಿ ಬಂದಿದ್ದಾರೆ. ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಚಿರಋಣಿ ಆಗಿರ್ತೀನಿ ಸರ್. ನಿಮ್ಮ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ಬರ್ಸಿಲ್ಲ. ಹಾಗೆ ಮುಂದೆ ನಮ್ಮ ಕೊರಟಗೆರೆನ ಮತ್ತೆ ಚೂಸ್ ಮಾಡಿ ನಮ್ಮ ಊರನ್ನ ಬಡ ಮಕ್ಕಳಿಗೆ ಹೆಲ್ಪ್ ಮಾಡಿ. ತಪ್ಪದೇ ಮಾಡ್ತೀವಿ ಸರ್. ಥ್ಯಾಂಕ್ ಯು.